ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕಾ ಖರ್ಗೆ ಮತ್ತೆ ಗುಡುಗಿದ್ದಾರೆ. ಇವರು ಏನು ಸಾಧನೆ ಮಾಡಿದ್ದಾರೆ ಅಂತ ಪ್ರಿಯಾಂಕಾ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಡೀ ರಾಷ್ಟ್ರಕ್ಕೆ ಒಂದು ನಿಯಮ ಇದ್ರೆ ನಿಮಗೆ ಒಂದು ನಿಯಮವಾ? ಬಿಜೆಪಿ ರಾಷ್ಟ್ರ ಕಟ್ಟುತ್ತಾರಂತೆ. ಏನ್ ರಾಷ್ಟ್ರ ಕಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ರಾಷ್ಟ್ರಕ್ಕಾಗಿ ಮಾಡಿರುವಂತಹ ಒಂದು 10 ಕೆಲಸ ತೋರಿಸಿ ಸಾಕು ಅಂತ ಸವಾಲ್ ಹಾಕಿದ್ದಾರೆ. ಗಣವೇಶದಲ್ಲಿ ಫೋಟೋ ತೋರಿಸಿ, ಯಾರಿಗೆ? BY ವಿಜಯೇಂದ್ರ ಮಕ್ಕಳನ್ನ ಗಣವೇಶದಲ್ಲಿ ತೋರಿಸಿ ನನಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. RSS ಚಡ್ಡಿ ಹಾಕಿದ ತಕ್ಷಣ MLCಯನ್ನ ಮಾಡ್ತಾರೆ. ನಿಮ್ಮ ಮಕ್ಕಳನ್ನ ಏನಾದರೂ RSS ಶಾಖೆಗೆ ಕಳಿಸಿದ್ರೆ ಅವರ ಫೋಟೋವನ್ನ ಕಳಿಸಿ, ಬಿಜೆಪಿ ಬಾಯಿ ಚಪ್ಪಲಕ್ಕೆ ಮಾತಾಡುತ್ತೆ ಅಂತ ಪ್ರಿಯಾಂಕಾ ಖರ್ಗೆ ಮತ್ತೆ RSS ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾರ್ದು? RSS ಅಂದ್ರೆ ಭಕ್ತರ ಕೂಟ ಅಂತ. ಯಾವ ಭಕ್ತರಿ? ಆಯ್ತ್ರಿ, ಇವ್ರು ಆಯ್ತು. ಯಾರ್ರಿ ಇವ್ರು? ಯಾರ್ಯಾರು ನಿನ್ನೆ ಮಾತಾಡಿದಾರಲ್ಲ, ಬಾಯಿ ಚಪ್ಪಳಿಗೆ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಒಂದು 50 ಫೋಟೋಗ್ರಾಫ್ ತೋರಿಸ್ಬಿಡಿ ಇವ್ರಿಗೆ ಎಲ್ಲರೂ ಆ ಡ್ರೆಸ್ ನಲ್ಲಿ. ಅದೇನು, ಯಾವ ಡ್ರೆಸ್ ಅದು? ಗಣವೇಶದಲ್ಲಿ. ವಿಜೇಂದ್ರ ಅವ್ರ ಮಕ್ಕಳು ಎಲ್ಲಿ ಗಣವೇಶದಲ್ಲಿ ತೋರಿಸ್ಬಿಡಿ ನನಗೆ. ಯಾವಾಗೋ ಒಂದ್ಸರಿ ಅಲ್ಲ, ಫುಲ್ ಟೈಮ್ ಪ್ರಚಾರಕ್ರಾಗ್ರಪ್ಪ ನೀವೆಲ್ಲರೂ ನಿಮ್ಮ ಮಕ್ಳ ಜೊತೆ. ಯಾರು ಬೇಡ ಅಂದಿದ್ದಾರೆ? ಅವಾಗ ನಂಬ್ತೀನಿ ನಾನು. RSS ಚಡ್ಡಿ ಹೊತ್ತ ತಕ್ಷಣ ನಿಮ್ಗೆ MLC ಮಾಡ್ತಾರೆ. ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ? ಯಾಕೆ ನೀವೆಲ್ಲ ಇವಾಗ RSS ಗೆ ಅಂತ ಹೇಳ್ತಾರಲ್ಲ, ನಿಮ್ ಮಕ್ಕಳಿಗೆ ಫಸ್ಟ್ RSS ಶಾಖೆಗೆ ಕಳಿಸಿದೀರಾ? ಎಲ್ಲ ನನಗೊಂದು ಫೋಟೋ ಕಳಿಸಿ. ಫುಲ್ ಟೈಮ್ ಪ್ರಚಾರಕ್ಕೆ, ಸುಮ್ಮನೆ ಪಾರ್ಟ್ ಟೈಮ್ ಅಲ್ಲ. ಯಾವ್ದಾದ್ರು ಒಂದು ವಿಶೇಷವಾದಂತ ದಿನಕ್ಕಲ್ಲ, ಫುಲ್ ಟೈಮ್ ಪ್ರಚಾರಕ್ಕೆ ಮಾಡ್ತೀರಾ? ಅವ್ರು ಹೇಳ್ತಾ ಇದಾರಲ್ಲ, ದೇಶಭಕ್ತಿಗೆ ದೇಶ ಕಟ್ಟಬೇಕು ಅಂದ್ರೆ ನೀವು 3 ಮಕ್ಕಳು ಹಡಿಬೇಕು ಅಂತ. ಅವ್ರು ಯಾಕೆ ಬ್ರಹ್ಮಚಾರಿಗಳಿದ್ದಾರೆ ಇವರೆಲ್ಲರೂ? ಮತ್ತೆ ಇವ್ರದೆಲ್ಲ 3 ಮಕ್ಕಳು ಇದ್ದಾರೆ ನೋಡ್ರಿ, ಬಿಜೆಪಿ ಮಕ್ಕಳು ಎಲ್ಲ. ಫಸ್ಟ್ ಆಫ್ ಆಲ್ ಇವ್ರು ಯಾರು ಗೋಮೂತ್ರನೂ ಕುಡಿಯಲ್ಲ, ಗೋಶಾಲೆಗೆ ಹೋಗಲ್ಲ, ಧರ್ಮ ರಕ್ಷಣಕ್ಕೂ ಹಿಡಿಯಲ್ಲ. ಬರೇ ತ್ರಿಶೂಲ್ ದೀಕ್ಷೆ ಕೊಡೋದೇ ಇವ್ರ ಕೆಲಸ ಹೊರತು ಬೇರೆದೇನೂ ಇಲ್ಲ. ಉತ್ತರ ಕೊಡ್ಲಿ ಸ್ವಾಮಿ, ಇದಕ್ಕೆಲ್ಲ ಉತ್ತರ ಕೊಟ್ಟಾಗ ನಾವು ಹೇಳ್ಬಹುದು. ಸುಮ್ನೆ ಬಾಯಿ ಚಪ್ಪಳಕ್ಕೆ ಮಾತಾಡ್ತಾ ಇದ್ರಿ. ಇಸ್ ಇಟ್ ರಾಂಗ್ ಟು ಆಸ್ಕ್ ಫಾರ್ ಅನ್ ಆರ್ಗನೈಸೇಷನ್ ಟು ಬಿ ರಿಜಿಸ್ಟರ್ಡ್? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.